ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಚಾನಲಲ್ಲಿ ನಿಮಗೆ ಎರಡನೇ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಗುವಿಗೆ ಜ್ವರ ಬಂದರೆ ಏನು ಮಾಡಬೇಕು, ಹೌದಲ್ವಾ? ಸರಿ, ಹಾಗಾಗಿ ಇದು ಮಗುವಿಗೆ ಜ್ವರ ಬಂದರೆ ಏನು ಮಾಡಬೇಕು, ಪೋಷಕರಿಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವುದು ಉತ್ತಮ. ಚಿಕ್ಕ ಮಕ್ಕಳಿಗೆ ಜ್ವರ ಬರುವುದು ಸಾಮಾನ್ಯವಾಗಿದ್ದು ಇದು ವೈರಸ್ ಇನ್ಫೆಕ್ಷನು, ಹವಾಮಾನ ಬದಲಾವಣೆ, ಶೀತ, ಗಂಟಲು ನೋವು ಅಥವಾ ಕೆಲವೊಮ್ಮೆ ಲಸಿಕೆ ನಂತರವೂ ಜ್ವರ ಬರಬಹುದು. ಆದರೆ ಸರಿಯಾದ ಆರೈಕೆ ತುಂಬ ಮುಖ್ಯವಾಗುತ್ತದೆ. ಜ್ವರ ಎಂದರೆ ಮಗುವಿನ ದೇಹದ ತಾಪಮಾನ ಸಾಮಾನ್ಯವಾಗಿ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಆದರೆ ಇದು 100 ಡಿಗ್ರಿ 100.4 ಅಂದರೆ 38 ಡಿಗ್ರಿ ಸೆಲ್ಸಿಯಸ್ಸು ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೆ ಜ್ವರ ಎಂದು ಪರಿಗಣಿಸಲಾಗುತ್ತದೆ. ಮಗುವಿಗೆ ಜ್ವರ ಬಂದಾಗ ಕಾಣುವ ಲಕ್ಷಣಗಳು: ದೇಹ ಬಿಸಿ ಆಗುವುದು, ಮಗು ಸುಸ್ತಾಗಿರುವುದು, ಹಾಲು ಅಥವಾ ಆಹಾರ ಕಡಿಮೆ ತಿನ್ನುವುದು, ಅಳುವುದು ಮತ್ತು ಚಿಡಿಪಿಡಿ ಮಾಡುವುದು, ನಿದ್ರೆ ಹೆಚ್ಚು ಅಥವಾ ಕಡಿಮೆ, ಕೆಲವೊಮ್ಮೆ ಕೆಮ್ಮು, ಶೀತ ಕೂಡ ಇರಬಹುದು. ಮನೆಯಲ್ಲಿ ಮೊದಲಿಗೆ ನೀವು ಏನು ಮಾಡಬೇಕು? ಮೊದಲು ಮಗುವಿನ ತಾಪಮಾನವನ್ನು ಪರಿಶೀಲಿಸಬೇಕು. ಅಂದರೆ ಡಿಜಿಟಲ್ ಥರ್ಮಾಮೀಟರ್ ಬಳಸುವುದು ಉತ್ತಮ ಅಂತ ಹೇಳಬಹುದು. ತಾಪಮಾನವನ್ನು ಗಮನಿಸಿ, ಎಷ್ಟು ನಿಮ್ಮ ಮಗುವಿನ ಟೆಂಪರೇಚರ್ ಇದೆ ಅದನ್ನು ನೀವು ನೋಟ್ ಮಾಡಿಕೊಳ್ಳಿ, ಹೌದಲ್ವಾ? ಮಗುವಿಗೆ ಹೆಚ್ಚು ದ್ರವ ನೀಡಿ, ಅಂದರೆ ತಾಯಿಯ ಹಾಲು ಮತ್ತು ಬಿಸಿ ನೀರು ಅಥವಾ ORS ಅಂದರೆ ಇದು ಡಾಕ್ಟರ್ ಸಲಹೆಯಂತೆ. ಹಾಗೆ ಸೂಪ್ ಕೂಡ ಕೊಡ್ಬೋದು. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ನೋಡ್ಕೊಳ್ಬೇಕು. ಹಾಗೆಯೇ ಹಗುರವಾದ ಬಟ್ಟೆಯನ್ನು ಹಾಕಬೇಕು. ತುಂಬ ಹೊದಿಕೆ ಹಾಕಬೇಡಿ, ಅಂದರೆ ದಪ್ಪವಾದ ಬಟ್ಟೆಯನ್ನು ಮಗುವಿಗೆ ಹಾಕಲೇಬೇಡಿ. ಗಾಳಿ ಹರಿಯುವಂಥ ಬಟ್ಟೆಯನ್ನು ಹಾಕಿಸಿ. ಒದ್ದೆಯಾದ ಬಟ್ಟೆಯಿಂದ ದೇಹ ತೊಳೆದು ಕೊಡಿ. ತುಸು ಬಿಸಿ ನೀರಿನಲ್ಲಿ ಬಟ್ಟೆ ನೆನೆಸಿ ಇದು ಕೈ ಕಾಲುಗಳನ್ನು ಸೌಮ್ಯವಾಗಿ ತೊಳಿಬೋದು, ಸ್ವಲ್ಪವಾಗಿ. ತುಂಬ ತಣ್ಣೀರು ಬಳಸಬೇಡಿ, ಸ್ವಲ್ಪವಾಗಿ ಇದು ಮಾಡಿ. ಹಾಗೆ ವಿಶ್ರಾಂತಿ ಕೊಡಿಸಿ, ಅಂದರೆ ಮಗು ಹೆಚ್ಚು ವಿಶ್ರಾಂತಿ ಪಡೆಯಬೇಕು. ಶಾಂತ ವಾತಾವರಣ ಇರಬೇಕು. ಅಂದರೆ ಮಗು ಮಲಗಿರುವಾಗ ನೀವು ಅಲ್ಲಿ ಕಿರಿಕಿರಿ ಇರಬಾರ್ದು, ತುಂಬ ಶಾಂತವಾಗಿರಬೇಕು. ಔಷಧಿ ಕೊಡಬಹುದೇ? ಡಾಕ್ಟರ್ ಸಲಹೆ ಇಲ್ಲದೆ ಔಷಧಿಯನ್ನು ಕೊಡಲೇಬಾರ್ದು. ಇದು ಪ್ಯಾರಾಸೆಟಮಾಲ್ ಸಿರಾಪ್ ಕೊಡಬಹುದು. ಕೆಲವೊಮ್ಮೆ ವೈದ್ಯರು ಹೇಳಿದರೆ ಪ್ಯಾರಾಸೆಟಮಾಲ್ ಸಿರಾಪನ್ನು ಕೊಡಬಹುದು. ಡೋಸ್ ಮಗುವಿನ ವಯಸ್ಸು ಮತ್ತು ತೂಕದ ಮೇಲೆ ಅವಲಂಬವಾಗಿರುತ್ತದೆ. ಅಂದರೆ ಮಗುವಿನ ತೂಕ ಮತ್ತು ವಯಸ್ಸಿದೆಯಲ್ಲ, ಅದರ ಮುಖಾಂತರ ನೀವು ಎಷ್ಟು ಕೊಡಬೇಕು ಸಿರಾಪನ್ನು, ಅದು ಲಿಮಿಟ್ ಇರುತ್ತೆ, ಅದನ್ನು ನೋಡ್ಕೋಬೇಕು. ಹಾಗಾಗಿ ಡಾಕ್ಟರ್ ಸಲಹೆ ಅಗತ್ಯ, ಹೌದಲ್ವಾ? ತಕ್ಷಣ ಡಾಕ್ಟರ್ ಬಳಿ ತೆಗೆದುಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಯಾವಾಗ ಇರುತ್ತದೆ ನೋಡಿ. 3 ತಿಂಗಳಿಗಿಂತ ಕಡಿಮೆ ವಯಸ್ಸಿನ ಮಗುವಿಗೆ ಜ್ವರ ಬರುವುದು ಮತ್ತು 102 ಡಿಗ್ರಿ Fಗಿಂತ ಹೆಚ್ಚು ಜ್ವರ ಮತ್ತು ಉಸಿರಾಟ ಕಷ್ಟವಾಗುವುದು, ಮಗು ಹಾಲು ಕುಡಿಯದೇ ಇರುವುದು ಮತ್ತು ಕೈಕಾಲು ಜರ್ಕಾಗುವುದು, ನಿರಂತರ ಅಳುವುದು, ಚರ್ಮದಲ್ಲಿ ಕೆಂಪು ಕಲೆಗಳು, 2 ರಿಂದ 3 ದಿನಕ್ಕೂ ಹೆಚ್ಚು ಜ್ವರ ಇದ್ದರೆ ನೀವು ಡಾಕ್ಟರ್ ಹತ್ರ ಕರ್ಕೊಂಡೇ ಹೋಗಲೇಬೇಕು. ಮಾಡಬಾರದಂಥ ತಪ್ಪುಗಳು: ಐಸ್ ನೀರನ್ನು ಹಾಕಬೇಡಿ, ಡಾಕ್ಟರ್ ಸಲಹೆ ಇಲ್ಲದೆ ಆಂಟಿಬಯೋಟಿಕ್ಸ್ ಕೊಡಬೇಡಿ, ದೊಡ್ಡವರ ಔಷಧಿಯನ್ನು ಕೊಡಲೇಬೇಡಿ, ಮಗುವನ್ನು ತುಂಬ ಹೊದಿಕೆ ಹಾಕಬೇಡಿ. ಹಾಗಾಗಿ ಮುಖ್ಯ ಸಲಹೆ: ಬಹುತೇಕ ಮಕ್ಕಳ ಜ್ವರ ಸಾಮಾನ್ಯ ವೈರಸ್ ಸೋಂಕಿಗಿಂತ ಬರುತ್ತದೆ ಮತ್ತು ಕೆಲವು ದಿನಗಳಲ್ಲಿ ಕಡಿಮೆ ಆಗುತ್ತದೆ. ಆದರೆ ಮಗುವಿನ ವರ್ತನೆ, ಉಸಿರಾಟ ಮತ್ತು ಆಹಾರ ಸೇವನೆ ಗಮನಿಸುವುದು ನೀವು ತುಂಬ ಮುಖ್ಯ. ನಿಮ್ಮ ಮಗುವಿನ ಆರೋಗ್ಯವೇ ನಿಮ್ಮ ಸಂತೋಷ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಫ್ಯಾಮಿಲಿ ಕೇರ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.